ಹೈಕಮಾಂಡು ಕರ್ನಾಟಕದಲ್ಲಿ BJP ಹೈಕಮಾಂಡು ವಿಜಯೇಂದ್ರರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಅದು ಆಯ್ಕೆಯಲ್ಲ. ಅಂದರೆ ಪ್ರತಿ ರಾಜಕೀಯ ಪಕ್ಷಕ್ಕೂ ಅವುಗಳದ್ದೇ ಆದ ಸಂವಿಧಾನ ಇರುತ್ತೆ. ಆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಯಾರ್ಯಾರ ಆಯ್ಕೆ ಹೆಂಗೆ ಅಂತಿರುತ್ತೆ. ಹೈಕಮಾಂಡ್ ಯಾರ್ದೋ ಹೆಸರು ಹೇಳಿಬಿಡುತ್ತೆ, ಅವರೇ ಫೈನಲ್ಲು ಹಂಗೆ ಇರೋದಿಲ್ಲ. ಇವರೇನು ಮಾಡ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ನೋಡುತ್ತಿದ್ದು ಹೆಂಗೆ ಎಲೆಕ್ಟ್ ಮಾಡಿದರು ಏನು ಕಥೆ ಅಂತ ಎಲ್ಲವನ್ನು ನೋಡ್ತಾ ಇರ್ತಾರೆ. ಇವರು ಒಬ್ಬ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅಥವಾ ಯಾರು ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅನ್ನೋದನ್ನು ಒಬ್ಬರನ್ನ ಫೈನಲ್ ಮಾಡಿ ಅವರನ್ನು ಚುನಾವಣೆ ಪ್ರಕ್ರಿಯೆಯ ಮೂಲಕವೇ ಆಯ್ಕೆ ಮಾಡಲಾಯಿತು ಅನ್ನೋದಕ್ಕೆ ಬೇಕಾದ ಹಂಗೆ ತೋರಿಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಸುಮಾರು ಸರ್ತಿ ಇವರೊಬ್ಬರೇ ಚುನಾವಣೆಗೆ ನಿಂತ್ಕೊಂಡಿದ್ರು, ಬೇರೆ ಯಾರು ಇವರ ವಿರುದ್ಧ ಸ್ಪರ್ಧೆಯೇ ಮಾಡಲಿಲ್ಲ. ಆದ್ದರಿಂದ ಅವಿರೋಧವಾಗಿ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ತೋರಿಸ್ತಾರೆ. ಅಲ್ಲಿಗೆ ಕಾನ್ಸ್ಟಿಟ್ಯೂಷನ್ ಫಾಲೋ ಆಯಿತು ಅಂತ ಅರ್ಥ, ನಿಯಮಗಳು ಫಾಲೋ ಆದವು ಅಂತ ಅರ್ಥ. ಹಾಗೆ ನಡ್ಕೊಂಡು ಬಂದಿದೆ. BJPಲಿ ಹಿಂದೆ ಯಾವತ್ತೋ ಒಂದು ಸಲ ಚುನಾವಣೆ ಆಗಿತ್ತಂತೆ. BB ಶಿವಪ್ಪ ವರ್ಸಸ್ AK ಸುಬ್ಬಯ್ಯ ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಸಲ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಅಂದರೆ ತುರುಸಿನ ಚುನಾವಣೆ, ನಾಮಕವಾಸ್ತೆ ಯಾರನ್ನೋ ತೋರಿಸೋದಕ್ಕಲ್ಲ, ಆದರೂ ಆಗಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ. ವಿಜಯೇಂದ್ರರ ವಿರುದ್ಧ ನಮ್ಮ ಟೀಮಿನಿಂದ ಒಬ್ಬರು ಸ್ಪರ್ಧೆ ಮಾಡ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ನಾನೇ ನಿಂತ್ಕೋತೀನೋ ಅಥವಾ ನಮ್ಮ ಟೀಮ್ನಿಂದ ಒಬ್ಬರು ನಿಂತ್ಕೊಳ್ತಾರೋ, ಒಟ್ಟಿನಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಒಂದು ಚುನಾವಣೆಗೆ ರಾಜ್ಯ BJP ಸಾಕ್ಷಿಯಾದರೂ ಆಶ್ಚರ್ಯ ಇಲ್ಲ. ಪ್ರತಿ ಸಲ ಅವಿರೋಧವಾಗಿ ಈ ಪ್ರಕ್ರಿಯೆ ನಡ್ಕೊಂಡು ಹೋಗ್ತಿತ್ತು. ಈ ಸಲ ಯತ್ನಾಳ್ ಟೀಮ್ ಏನಾದರೂ ಸೀರಿಯಸ್ ಕಂಟೆಂಡರ್ ಆದರೆ ಚುನಾವಣೆ ಆಗುವ ಸಾಧ್ಯತೆ ಇದೆ. ಒಂದು ಪ್ರಾಸೆಸ್ ಇರುತ್ತೆ. ಯಾರ್ಯಾರು ಓಟ್ ಹಾಕ್ತಾರೆ, ಜಿಲ್ಲಾಧ್ಯಕ್ಷರುಗಳು, 100 ಜನ ಸದಸ್ಯರುಗಳಿದ್ದಾರೆ. ಚುನಾವಣಾ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನೇಮಕ ಆಗಿದೆ. ಕರ್ನಾಟಕಕ್ಕೆ ಬಂದಿದ್ದರು. ಕೇಂದ್ರ ಸಚಿವರು ಕೂಡ ಆಗಿರೋದ್ರಿಂದ ಬೇರೆ ಬೇರೆ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಬಂದರು. ಬೈ ದ ಎಂಡ್ ಆಫ್ ದಿಸ್ ಮಂತ್, ಈ ತಿಂಗಳ ಕೊನೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗುತ್ತೆ. ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಎಲ್ಲ ಕಡೆ ಹೆಂಗೆ ನಡೆಯುತ್ತೆ, ಇಲ್ಲೂ ಹಂಗೆ ಚುನಾವಣೆ ಆಗುತ್ತೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾ ಇದ್ದಾರೆ. ಎರಡೂ ಪಕ್ಷದಲ್ಲೂ ಹೆಚ್ಚು ಕಡಿಮೆ ಸೇಮ್ ಸಿಚುವೇಶನ್ ನೋಡಿ. ಅಲ್ಲಿ DK ಶಿವಕುಮಾರ್ ಅವರ ಅವಧಿ ಹೈಕಮಾಂಡ್ ಹೇಳಿದ್ದು ಲೋಕಸಭಾ ಚುನಾವಣೆ ಮುಗಿಯುವ ತನಕ, ಅದಾದ ನಂತರವೂ ಮುಂದುವರೆದಿದ್ದಾರೆ. ಅಂದರೆ ಅವರು ಹಂಗಾಮಿ ಅಧ್ಯಕ್ಷರು, ಫುಲ್ ಟೈಮ್ ಅಧ್ಯಕ್ಷರು ಬೇಕಾಗಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿ ಭಿನ್ನರ ಗುಂಪು ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಆ್ಯಂಡ್ ಅದರ್ಸ್ ಹೇಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ಸಿಗೊಬ್ಬ ಫುಲ್ ಟೈಮ್ ಅಧ್ಯಕ್ಷರು ಬೇಕು ಅಂತ. ಇಲ್ಲಿ ಸಿಚುವೇಶನ್ನು ಅದೇ. ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ಒಂದು ಯಂಗ್ ಫೇಸ್ ಬೇಕು ಅನ್ನುವ ಕಾರಣಕ್ಕೆ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರು ಅಂತ ಹೈಕಮಾಂಡ್ ಘೋಷಣೆ ಮಾಡಿತ್ತು. ಈಗ ಪ್ರಾಸೆಸ್ ಪ್ರಕಾರ ಆಯ್ಕೆಯಾಗಬೇಕಾಗಿದೆ. ಚುನಾವಣೆ ನಡೆಯುತ್ತಾ ಆದಷ್ಟು ಬೇಗ ಪ್ರಕ್ರಿಯೆ ಆಗುತ್ತೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. तो फिर प्रदेश के चुनाव होते हैं, जल्दी प्रदेश के अध्यक्ष के चुनाव के लिए भी प्रक्रिया प्रारंभ होगी. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं. ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं. ಇದರ ಬಗ್ಗೆ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳೋದು, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂಥ ಪಕ್ಷ. ಪಕ್ಷದ ಹಿರಿಯರು, ವರಿಷ್ಠರು ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ರು. ಆಗಿನಿಂದ ಈಗಿನ ತನಕ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ನಾನು ಪಕ್ಷ ಸಂಘಟನೆ ಮಾಡಿದ ರೀತಿಯ ಬಗ್ಗೆ ಕಾರ್ಯಕರ್ತರಲ್ಲಿ ಸಮಾಧಾನ ಇದೆ. ಕೆಲವರು ಹಿರಿಯರು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ರಾಜ್ಯಾಧ್ಯಕ್ಷ ಚುನಾವಣೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿ. ಅತಿ ಶೀಘ್ರದಲ್ಲಿ ಯಾರ ರಾಜ್ಯಾಧ್ಯಕ್ಷರಾಗಬೇಕು ಅಂತ ತೀರ್ಮಾನ ಆಗುತ್ತೆ. ನನ್ನನ್ನೇ ಅಧ್ಯಕ್ಷನನ್ನಾಗಿ ಮುಂದುವರೆಸ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಅಂತ ವಿಜಯೇಂದ್ರ ಹೇಳಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್, ಎಲೆಕ್ಷನ್ ನಡೆದ್ರೆ ನಾನು ರೆಡಿ. ನಮ್ಮ ಪರ ಒಬ್ಬರನ್ನು ಅಭ್ಯರ್ಥಿ ಮಾಡಲು ಗಂಭೀರವಾಗಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ನಾನು ನಿಲ್ತೀನೋ ಯಾರು ನಿಲ್ತಾರೋ ನೋಡೋಣ. ಕಲುಷಿತ ವ್ಯಕ್ತಿಗಳಿಂದ BJPಯನ್ನು ದೂರ ಇಡುವ ನಿರ್ಣಯ ಆಗಿದೆ ಅಂತ ವಿಪಕ್ಷ ನಾಯಕ R. ಅಶೋಕ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಕೇಳಿಸ್ಕೊಳ್ಳಿ.
ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಯಾವ್ದಾರ ಇದ್ದರೆ ಅದು BJP, ಭಾರತೀಯ ಜನತಾ ಪಾರ್ಟಿ. ನನಗೆ ಪಕ್ಷದ ವರಿಷ್ಠರು, ಹಿರಿಯರು, ರಾಜ್ಯದ ಅಧ್ಯಕ್ಷನಾಗಿ ನನಗೆ ಆಶೀರ್ವಾದ ಮಾಡಿದಾಗ ಕಳೆದ 1 ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ, ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಪಕ್ಷ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೇನೆ, ಕಾರ್ಯಕರ್ತರಿಗೆ ಸಮಾಧಾನ ಇದೆ. ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಇಲ್ಲ ಅಂತ ಅಲ್ಲಗೊಳ್ಯೋದಿಲ್ಲ. ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು, ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರದ ಕೃಷಿ ಸಚಿವರು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು, ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ. ಆದರೆ ನನಗೆ ವಿಶ್ವಾಸ ಇದೆ, ನನ್ನ 1 ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣ. ಸರಿ ಗೊತ್ತ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ, ಒಂದು ವೇಳೆ ಆಗಬೇಕು ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJPಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ವಿ. ಅದು ಯಾರು ನಿಲ್ತಾರೋ ಗೊತ್ತಿಲ್ಲ, ಯಾರು ಎಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ, ಅವರು ಸ್ಪರ್ಧೆ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಆ ಥರದ್ದು ಯಾವುದು ಪ್ರೋಸೆಸ್ಸೇ ಆಗಿಲ್ಲ. ಈಗ ಇನ್ನ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ, ಯಾವುದೇ ಗೊಂದಲ ಇಲ್ಲದೆ ನಡೀತಾ ಇದೆ. ಚುನಾವಣೆ ಈಗ ಘೋಷಣೆ ಆಗೇ ಇಲ್ಲಲ್ಲ, ಚುನಾವಣೆ ಅಧ್ಯಕ್ಷರ ಚುನಾವಣೆ ಘೋಷಣೆನೇ ಆಗಬೇಕಲ್ಲ, ಹಾಗೆ ಇಲ್ಲ. ಇವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.